Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಿಯಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಿರಾ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಕೂದಲಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಇಷ್ಟ ಆಗುತ್ತಲ್ವಾ. ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ತುಂಬ ಚೆನ್ನಾಗಿ ಬೆಳಿಬೇಕು, ದಪ್ಪ ಇರಬೇಕು ಆ್ಯಂಡ್ ತುಂಬ ಲೆಂತ್ ಆಗಿರಬೇಕು, ಲಾಂಗ್ ಆಗಿ, ಅಥವಾ ಕೆಲವರಿಗೆ ಶಾರ್ಟ್ ಆಗಿರೋದಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಉದ್ದ ಕೂದಲು ಇಷ್ಟ ಇರುತ್ತಲ್ವ. ಸೊ ಕೂದಲಂದರೆ ಬೇಸಿಕಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಕೂದಲನ್ನ ನಾವು ಹೇಗೆ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು ಆ್ಯಂಡ್ ಹೇಗೆ ನಮ್ಮ ಕೂದಲಿನ ಬೆಳವಣಿಗೆಗೆ ನಾವೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ನಾನು ಫಾಲೋ ಮಾಡೋಷ್ಟು ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ನಮ್ಮ ಸ್ಕ್ಯಾಲ್ಪ್ ನಾವು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ಲೈಕ್ ನೀವು ನೈಟ್ ಹೊತ್ತು ಮಲಗೋಕ್ಕಿಂತ ಮುಂಚೆ ಆಗಿರ್ಬೋದು, ಚೆನ್ನಾಗಿ ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚೋದಾಗಿರಲಿ ಅಥವಾ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡೋದಾಗಿರಲಿ. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಆವಾಗ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ. ಫಸ್ಟ್ ಸ್ಟೆಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ದೇಹಕ್ಕೆ ಲೈಕ್ ನಾವು ಹೇಗೆ ಹೈಡ್ರೇಟ್ ಆಗಿರಬೇಕು, ನೀರು ಹೇಗೆ ನಮ್ಮ ದೇಹಕ್ಕೆ ಇಂಪಾರ್ಟೆಂಟೋ ಹಾಗೆ ನಮ್ಮ ಕೂದಲು ಬೆಳವಣಿಗೆಗೂ ಆಯಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಯಿಲ್ ಮಾಡಬೇಕಾಗತ್ತೆ ಚೆನ್ನಾಗಿ. ಅಟ್ಲೀಸ್ಟ್ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ವಾರದಲ್ಲಿ ಒಂದು 2-3 ದಿನ ಸೊ ಈ ಥರ ನೀವು ತಲೆಗೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಆಯಿಲ್ ನೀವು ಬಳಸ್ತಿದ್ದೀರೋ ನೀವು ಚೆನ್ನಾಗಿ ಹೇರ್ ಆಯಿಲ್ನ ಮಾಡಿ. ಪರ್ಟಿಕ್ಯುಲರಾಗಿ ಇದನ್ನೇ ಆಯಿಲ್ ನೀವು ತೊಗೋಬೇಕು, ಇಲ್ಲ ಇದೇ ಆಯಿಲ್ ನೀವು ಪರ್ಚೇಸ್ ಮಾಡಿ ಹಾಕೋಬೇಕು ಅಂತ ಏನಿಲ್ಲ. ನೀವೇನು ರೆಗ್ಯುಲರಾಗಿ ನೀವೇನು ಹಾಕೊಳ್ತಿದ್ರು ತಲೆಗೆ ಎಣ್ಣೆ, ಅದನ್ನೇ ನೀವು ಫಾಲೋ ಮಾಡ್ಬೋದು. ಬಟ್ ಆಯಿಲಿಂಗ್ ಈಸ್ ಮಸ್ಟ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಫ್ರೀಕ್ವೆಂಟಾಗಿ ನಾವು ಹೇರ್ ವಾಶ್ ಮಾಡೋದ್ರಿಂದ ನಮ್ಮ ಹೇರು ಕೂಡ ತುಂಬ ಡ್ರೈ ಆಗೋದಾಗಿರಲಿ, ಫ್ರಿಜ್ ಆಗೋದಾಗಿರಲಿ, ಅಥವಾ ಹೇರ್ ಫಾಲ್ ಆಗೋದಾಗಿರಲಿ. ಸೊ ಇದೆಲ್ಲ ಸಮಸ್ಯೆ ಎಲ್ಲನೂ ನಾವು ನೋಡ್ತೀವಿ. ಸೊ ಜಾಸ್ತಿ ಫ್ರೀಕ್ವೆಂಟಾಗಿ ಕೆಲವ್ರನ್ನ ನೋಡಿದ್ದೀನಿ, ಡೈಲಿ ಹೆಡ್ ಬಾತ್ ಮಾಡೋದಾಗಿರಲಿ, ಅಥವಾ ಲೈಕ್ ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡೋದಾಗಿರಲಿ. ಇದನ್ನೆಲ್ಲನೂ ನಮ್ಮ ಕೂದಲು ಉದುರೋದಕ್ಕೆ ಎಲ್ಲನೂ, ಅಥವಾ ತುಂಬ ರಫ್ ಆಗೋದಕ್ಕೆ, ಅಥವಾ ತುಂಬ ಫ್ರೀಜ್ ಆಗೋದಕ್ಕೆಲ್ಲನೂ ಇದು ಕೂಡ ಮೇನ್ ರೀಸನ್ ಆಗುತ್ತೆ. ಲೈಕ್ 2 days once ವಾರದಲ್ಲಿ ಅಟ್ಲೀಸ್ಟ್ 1-2 ತಲೆಗೆ ಸ್ನಾನ ಮಾಡಿ ಸಾಕು. ಸೊ ಸ್ವಲ್ಪ ನಮ್ಮ ಕೂದಲು ತುಂಬ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಜಾಸ್ತಿ ನಾವು ಸ್ಟ್ರೈಟ್ನಿಂಗ್ ಮಾಡೋದು ಆ್ಯಂಡ್ ಹೇರ್ ಡ್ರೈಯರ್ನ ಯೂಸ್ ಮಾಡೋದು, ತುಂಬ ಸ್ಟೈಲ್ ಮಾಡೋದು. ಸೊ ಇದನ್ನೆಲ್ಲ ಮಾಡೋದ್ರಿಂದನೂ ಕೂಡ ನಮ್ಮ ಹೇರ್ ಫಾಲ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಯಾವಾಗಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಆಗಿದ್ದಾಗ ಅಥವಾ ಎಲ್ಲಾದರೂ ಹೋಗಬೇಕು, ತುಂಬ ಇಂಪಾರ್ಟೆಂಟ್ ಇದ್ದಾಗ ನೀವು ಹೇರ್ ಸ್ಟೈಲ್ ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ರೆಗ್ಯುಲರಾಗಿ ರೊಟೀನಾಗಿ ನೀವು ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದು, ಸೊ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೇರ್. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ. ಆ್ಯಂಡ್ ತುಂಬ ಹಾರ್ಶ್ ಆಗಿರೋವಂಥ ಶಾಂಪೂ ಆಗಿರಲಿ, ಸೊ ಸಿರಮ್ ಆಗಿರಲಿ, ಇದನ್ನೆಲ್ಲನೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸಾಮಾನ್ಯವಾಗಿ ನೋಡಿ, ಹಳೆ ಕಾಲದಲ್ಲೆಲ್ಲ ಇದೆಲ್ಲ ಏನೂ ಇರಲೇ ಇರಲಿಲ್ಲ. ಅದಕ್ಕೆ ಅವ್ರ ಕೂದಲು ಅಷ್ಟು ಚೆನ್ನಾಗಿ, ಅಷ್ಟು ಥಿಕ್ಕಾಗಿ, ಅಷ್ಟು ಲೆಂತಾಗಿ ಎಲ್ಲ ತುಂಬ ಕಪ್ಪಗೆ ಆ ಥರ ಇರ್ತಿದ್ದು. ಅವ್ರೇನು ಸಿರಮ್ ಆಗಿರಲಿ, ಸ್ಟ್ರೈಟ್ನಿಂಗ್ ಅಂತೆ, ಇದು ಹಾಳು ಮಣ್ಣು ಮಸಿ ಏನು ಮಾಡ್ತಿರಲ್ಲ. ಈಗಿನ ನಾವುಗಳೇ ಇದನ್ನೆಲ್ಲ ಮಾಡಿ ನಮ್ಮ ಕೂದಲನ್ನ ನಾವು ಹಾಳು ಮಾಡ್ಕೊಳ್ತಾ ಇರೋದು. ಲೈಕ್ ಸಾಮಾನ್ಯವಾಗಿ ಅವ್ರು ನೋಡಿ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ರು, ಇಲ್ಲ ಹರಳೆಣ್ಣೆ, ಇದನ್ನು ಹಾಕ್ಬಿಟ್ಟು ಶಿಗೆಕಾಯಲ್ಲಿ ತಲೆ ವಾಶ್ ಮಾಡ್ತಾಯಿದ್ರು, ಅಷ್ಟೇ ಅವ್ರು ಮಾಡ್ತಿದ್ದು. ನಮ್ಮ ಥರ ಶಾಂಪೂ ಇದನ್ನೆಲ್ಲ ಅವ್ರು ಏನೂ ಯೂಸ್ ಮಾಡ್ತಿರಲಿಲ್ಲ, ಅದಕ್ಕೆ ಅವ್ರ ಕೂದಲು ಅಷ್ಟು ಚೆನ್ನಾಗಿರ್ತಿತ್ತು. ಸೊ ಸಾಮಾನ್ಯವಾಗಿ ಹಳೆ ಕಾಲದಲ್ಲೆಲ್ಲನೂ ಅದೇ ಥರ ಅವರು ಯೂಸ್ ಮಾಡ್ತಿದ್ದು. ಲೈಕ್ ನಾರ್ಮಲ್ ಶಿಗೆಕಾಯಿ ಪೌಡರ್ ಹಾಕಿ ಚೆನ್ನಾಗಿ, ನಾನು ಚಿಕ್ಕವಳಿರ್ಬೇಕಾದ್ರೆ ಅದನ್ನೇ ಯೂಸ್ ಮಾಡ್ತಿದ್ದು, ಶಾಂಪೂ ಎಲ್ಲ ಯೂಸ್ ಮಾಡ್ತಿರಲಿಲ್ಲ, ಶಿಗೆಕಾಯಿ ಪೌಡರ್ ಯೂಸ್ ಮಾಡ್ತಿದ್ದು. ಬಟ್ ಲೈಕ್ ಟೈಮ್ ಹೋದಾಗೆ ಎಲ್ಲ ಚೇಂಜ್ ಆಗ್ತಾ ಬರುತ್ತಲ್ವ. ಸೊ ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟನ್ನು ನಾವು ಮೇಂಟೈನ್ ಮಾಡ್ಕೊಂಬರ್ಬೋದು. ಸೊ ಕೂದಲು ಉದುರೋದಕ್ಕೂ ಪ್ರಿವೆಂಟ್ ಆಗುತ್ತೆ, ಆ್ಯಂಡ್ ಕೂದಲು ಬೆಳೆಯೋದಕ್ಕೂ ಆ್ಯಂಡ್ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಮೇಂಟೈನ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ನನಗೆ ಒಂದಷ್ಟು ಗೊತ್ತಿರೋ ಟಿಪ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ನಿಮಗೆ ಇದನ್ನು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಇದನ್ನೆಲ್ಲ ನೀವು ಕೂಡ ಬಳಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ
ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.